ಗೈಸ್ ಒಂದು ಸಿಂಪಲ್ ಆಗಿ ಸ್ಟೋರಿ, ಅದು ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಹೆಂಗಿದೆ ಅಂತ. ಗೈಸ್ ಈ ಹುಡುಗಿ ಬಂದು ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗಲದ ಹತ್ರ ಒಂದು ಊರು. ಈ ಹುಡುಗಿ ಒಬ್ಬ ಹುಡುಗಂಗೆ ಫ್ರೆಂಡು ಅಂತ ಹೆಲ್ಪ್ ಮಾಡಿದ್ದಕ್ಕೆ ಇವತ್ತು ಈ ಹುಡುಗಿ ಬದುಕಿಲ್ಲ. ಈ ವಿಡಿಯೋ ಮಾಡೋದ್ರಿಂದ ಆ ಹುಡುಗಿ ಮತ್ತೆ ಏನ್ ಬದುಕ್ ಬರಲ್ಲ, ಬಟ್ ಮುಂದೆ ಫ್ಯೂಚರ್ ಅಲ್ಲಿ ಯಾರಿಗೂ ಈ ತರ ಆಗ್ಬಾರ್ದು ಅಂತ ಮಾಡ್ತಾ ಇರೋದಷ್ಟು. ಈ ಹುಡುಗಿಗೆ ಒಬ್ಬ ಫ್ರೆಂಡ್ ಇದ್ದ, ಲವರ್ ಅಂತೂ ಅಲ್ಲ, ಫ್ರೆಂಡೇ. ಆ ಹುಡುಗ ಬಂದು ಈ ಹುಡುಗಿ ಹತ್ರ 10K ಅಮೌಂಟ್ ಕೊಡು ನಾಳೆ ಕೊಡ್ತೀನಿ ಅಂತ ಇಸ್ಕೊಂಡಿದ್ದಾನೆ. ದುಡ್ಡೆಂತಕ್ಕೆ ಇಸ್ಕೊಂಡಿದ್ದಾನೆ ಅಂದ್ರೆ ಮೆಡಿಸನ್ಗೆ. ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತಲ್ಲ ಆ ಮೆಡಿಸನ್ ಅಲ್ಲ. ಮೆಡಿಸನ್ ಯಾವ್ದು ಅಂತ ಗೊತ್ತಾಗಬೇಕು ಅಂದ್ರೆ ಭೀಮಾ ಫಿಲಮ್ ನೋಡಿದ್ರೆ ಗೊತ್ತಾಗಿರುತ್ತೆ. ಆ ಚಪ್ರಿಗಳು ತಗೊಂತಿರ್ತಾರಲ್ಲ ಆ ಮೆಡಿಸನ್. ಏಂತಕ್ಕೆ ಆ ವರ್ಡ್ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅದಕ್ಕೂ ರಿಪೋರ್ಟ್ ಹಿಡಿತಾರೆ ಕಳ್ಳನ ಮಕ್ಕಳು. ಆ ಹುಡುಗಿ ಹತ್ರ ಬೇರೆ ರೀಸನ್ ಹೇಳಿರ್ತಾನೆ, ಮೆಡಿಸನ್ಗೆ ಅಂತ ಹೇಳಿರಲ್ಲ. ಈ ಹುಡುಗಿ ಏನ್ ಮಾಡಿದಾಳೆ ಅಂದ್ರೆ ಕಾಲೇಜ್ ಫೀಸ್ಗೆ ಅಂತ ಇಸ್ಕೊಂಡೋಗಿದ್ದು ದುಡ್ಡನ್ನ ಅವನು ಕೊಟ್ಬಿಟ್ಟಿದ್ದಾಳೆ. ಇವನು ಆ ದುಡ್ಡನ್ನ ಮೆಡಿಸನ್ ತಗೊಂಡು ಶೋಕಿ ಮಾಡ್ಬಿಟ್ಟವನೆ. ಅದಾದ್ಮೇಲೆ ಇವಳು ಕೊಟ್ಟಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಕಾಲೇಜ್ ಲೆಕ್ಚರ್ ಫೋನ್ ಹಾಕಿದ್ದಾರೆ ಮನೆಗೆ, ಇನ್ನು ಕಾಲೇಜ್ ಫೀಸ್ ಕಟ್ಟಿಲ್ಲ ಅಂತ. ಅವನ ಅಣ್ಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಹೊರಟೋಗಿದ್ದಾನೆ. ಈ ಹುಡುಗಿ ಮನೆಗ್ ಬಂದ ತಕ್ಷಣ ಅವ್ರ ಅಪ್ಪ ಅವರಮ್ಮ ವಿಚಾರಿಸ್ಕೊಂಡಿದ್ದಾರೆ. ಹೊಡೆದಿರ್ಬೋದು, ನನಗೆ ಗೊತ್ತಿಲ್ಲ. ಈ ಹುಡುಗಿ ಅದಕ್ಕೇನೆ ಮಾಡ್ಕೊಂಡಿದ್ದಾಳೆ. ಇವಳು ಮಾಡಿದ ತಪ್ಪೇನಪ್ಪಾ ಅಂದ್ರೆ ಆ ಬೇವರ್ಸಿಗೆ ದುಡ್ಡು ಕೊಟ್ಟಿದ್ದು. ಇನ್ನ ನಮ್ಮ ಪೇರೆಂಟ್ಸ್ ಗಳಿಗೆ ಏನ್ ಹೇಳೋದು ಅಂದ್ರೆ, ಈಗಿನ ಕಾಲೇಜ್ ಮಕ್ಕಳು ಸೆನ್ಸಿಟಿವ್ ಇರ್ತಾರೆ. ಏನೋ ತಪ್ಪು ಮಾಡಿದ್ರು ಅಂದ ತಕ್ಷಣ ಹೊಡೆದ್ ಬಿಡೋದಲ್ಲ. ಈಗ 10,000 ತಂದು ಕೊಟ್ರು ನಿಮ್ ಕೈಲೂ ಬದುಕ್ಸಕ್ಕಾಗಲ್ಲ, ಯಾವನ್ ಕೈಲೂ ಬದುಕ್ಸಕ್ಕಾಗಲ್ಲ. ನೀವು ಆ ಹುಡುಗಿ ಮೇಲೆ ಕೈ ಮಾಡೋದ್ರ ಬದಲು ಆ ಹುಡುಗನ್ ಮನೆ ಮುಂದೆ ಹೋಗಿ ಗಲಾಟಿ ಮಾಡ್ಬೋದಾಗಿತ್ತು. ಇಲ್ಲ ಆ ಹುಡುಗನ್ನ ಲಾಕ್ ಮಾಡ್ಕೊಂಡಿದ್ರೆ ಅವ್ರ ಪೇರೆಂಟ್ಸೇ ಬಂದು 10,000 ಕೊಟ್ಟು ಬಿಡಿಸ್ಕೊಂಡು ಹೋಗೋರು. ನೀವ್ ಅದನ್ನ ಮಾಡ್ಲಿಲ್ಲ, ಆತರ ಬಿದ್ರಿ ಇವತ್ತು ನಿಮ್ ಮಗಳಿಲ್ಲ. ಇದು ಆ ಹುಡುಗಿಯವ್ರ ಅಪ್ಪ ಅಮ್ಮಂಗ್ ಮಾತ್ರ ಹೇಳ್ತಲ್ಲ, ಎಲ್ಲಾರ ಪೇರೆಂಟ್ಸ್ಗೂ ಹೇಳ್ತೀವಿ. ಇಲ್ಲಿ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದವಳು ಸತ್ತೋಗಿದ್ದಾಳೆ. ಆ ದುಡ್ಡು ಇಸ್ಕೊಂಡು ಶೋಕಿ ಮಾಡದಂತ ಬೇವರ್ಸಿಗೆ ಏನೂ ಆಗಲ್ಲ. ನಾಳೆ ಬಂದು ನಾನು ದುಡ್ಡೇ ಇಸ್ಕೊಂಡಿಲ್ಲ ಅಂತಾನೆ. ಯಾಕೆಂದ್ರೆ ಆ ಹುಡುಗಿ ಕೊಟ್ಟಿರೋದು ಕ್ಯಾಶ್ ಅಲ್ಲಿ, ಫೋನ್ ಪೇ ಅಲ್ಲ. ಇನ್ ಮುಂದೆ ಯಾರಿಗಾದ್ರೂ ಹೆಲ್ಪ್ ಮಾಡೋರು ಸ್ವಲ್ಪ ಯೋಚನೆ ಮಾಡಿ ಹೆಲ್ಪ್ ಮಾಡಿ. ಇವತ್ತು ಈ ಹುಡುಗಿಗೆ ಆದ ಪರಿಸ್ಥಿತಿ ನಿಮ್ಗೂ ಆಗ್ಬೋದು. ಹುಡುಗಿರ್ಗ ಅಷ್ಟೇ ಅಲ್ಲ, ಇದು ಹುಡುಗರಿಗೂ ದುಡ್ಡು ಯಾರಿಗಾದ್ರೂ ಕೊಡ್ಬೇಕಾದ್ರೆ ಅವ್ನ್ಗೆ ಏಂತಕ್ಕೆ ಈಸ್ಕೊಂಡ್ ಹೋಗ್ತಾನೆ ಅದನ್ನ ತಿಳ್ಕೊಂಡು, ನಿಮ್ ದುಡ್ಡು ಆಗಿದ್ರೆ ಅಥವಾ ನಿಮ್ಗೆ ಏಂತಕ್ಕೂ ಯೂಸ್ ಇಲ್ಲ, ನಿಮ್ ಹತ್ರ ಬೇಜಾನ್ ದುಡ್ಡು ಬಿದ್ದಿದೆ ಅಂದಾಗ ಮಾತ್ರ ಕೊಡಿ. ನಿಮಗ್ ನಾಳೆ ಏಂತಕ್ಕಾದ್ರೂ ಬೇಕಾಗುತ್ತೆ ಅನ್ನೋ ದುಡ್ಡನ್ನ ನಾಳೆ ಕೊಟ್ಬಿಡ್ತೀನಿ ಕೊಡು ಅಂತಂದ್ರು ಕೊಡಕ್ ಹೋಗ್ಬೇಕು. ಮುಂದೆ ಆ ನಾಳೆ ಎಷ್ಟ್ ನಾಳೆ ಆಗುತ್ತೋ ಗೊತ್ತಿಲ್ಲ. 10,000ಕ್ಕೋಸ್ಕರ ಸಾವು. ಈ ಫ್ರೆಂಡ್ಶಿಪ್ ದುಡ್ಕೊಂಡ್ ತಿಂಡ್ರ ಜಲ್ ನನ್ ಮಕ್ಕಳ ಹುಡುಗಿರ ಹತ್ರ ಹೋಗಿ ಜಲ್ ಸುರಿಸ್ತಿರಲ್ವ. ನಿಮ್ಗೆ ಕೊಡೋ ಶಕ್ತಿ ಇದೆಯಾ? ಕೊಡೋ ಶಕ್ತಿ ಇದ್ರೆ ಮಾತ್ರ ಇಸ್ಕೊಳ್ಳಿ. ನಾನು ಮುಂದೆ ಅವರಿಗೆ ಸಹಾಯ ಆಗಿದ್ದಾರೆ, ಮುಂದೆ ಅವರಿಗೆ ನಾನು ಸಹಾಯ ಆಗ್ಬೇಕು, ದುಡ್ಡನ್ನ ನಾನು ವಾಪಸ್ ಕೊಡ್ಲೇಬೇಕು ಅಂತ ಮೈಂಡ್ ಸೆಟ್ ಇಟ್ಕೋಬೇಕು. ಸುಮ್ಮನೆ ಇಸ್ಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳೋದು. ಸೊ ಇದು ಜನರು ಎಷ್ಟೋ ಸಲ ಅನುಭವಿಸಿದ್ದಾರೆ. ಸೊ ಎಸ್ಪೆಷಲಿ ನಾನು ಬೆಂಗಳೂರಲ್ಲಿದ್ದಾಗ ಶಿವಣ್ಣ ಅವರು ನನಗೆ ಅವರು ಓನರ್ ಆಗಿದ್ರು. ನಾನು ಅವ್ರ ಅಂಗಡಿಲೇ ನಾನು ಕೆಲಸ ಮಾಡ್ತಿದ್ದೆ, ಜ್ಯೂಸ್ ಕೌಂಟ್ರಲ್ಲಿ. ಅವ್ರು ಎಷ್ಟೋ ಸಲ ನೋವು ತಿಂದಿದ್ದಾರೆ ಪಾಪ. ಅವರು ಎಷ್ಟೋ ಬಿಸ್ನೆಸ್ ಚೆನ್ನಾಗಿದೆ. ಅವ್ರು ಎಷ್ಟೋ ಜನಿಗೆ 1,000 ಗಟ್ಟಲೆ ಹೆಲ್ಪ್ ಮಾಡಿದ್ದಾರೆ. 1,000 ಜನಿಗೆ ಎಷ್ಟು ಹೆಲ್ಪ್ ಮಾಡಿದ್ರೆ ನಂಗೆ ಗೊತ್ತೇ ಇಲ್ಲ. ಅವ್ರ ಮುಖದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಒಳ್ಳೆ ಗುಣ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಳ್ಳಾರ್ದೆ. ಸ್ಪೆಷಲಿ ಅಣ್ಣವರು, ನಮ್ಮ ಶಿವಣ್ಣವರು ಫಿಲ್ಮ್ ಇಂಡಸ್ಟ್ರಿ ಅವರಲ್ಲ. ಸೊ ನಮ್ಗೆ ಇಲ್ಲೇ ಪರಿಚಯ ಆದವರು. ಅವ್ರು ಎಷ್ಟು ದುಡ್ಡು ಕೊಟ್ರು ನನ್ನ ಮುಂದೆನೆ, ಎಷ್ಟು ಬೇಜಾರಾಗಿದ್ರು. ಕೊಟ್ಟಿರೋ ದುಡ್ಡನ್ನ ವಾಪಸ್ ಯಾಕೆ ಕೊಡೋಕ್ಕಾಗಲ್ಲ? ಅದು ಹೋಗ್ಲಿ ಬಿಡಿ. ಈ ಹುಡುಗಿದ್ ಹೇಳ್ರಪ್ಪ, ಆ ಹುಡುಗಿ ಹತ್ರ ವಿಚಾರ ಸುರ್ಕೊಂಡು 10,000 ಕೊಟ್ಟಿದ್ರು. ಆ ಹುಡುಗಿಗೆ ಏನು ಬಂದಿತ್ತು? 10,000 ರೂಪಾಯಿ ಕೊಡೋದು. ಅಷ್ಟು ಫ್ರೆಂಡ್ಶಿಪ್ನ ಅಷ್ಟು ಜೀವ ಕೊಟ್ಟು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟವ್ರೆ. ಅವ್ರ ಅಮ್ಮನ ಫ್ರೆಂಡ್ಶಿಪ್ ಯಾಕೆ ಮಾಡ್ಕೊಂತಾರೆ? ಮಾಡ್ಕೊಳ್ಳಿ ಗುರು, ನಾವು ಫ್ರೆಂಡ್ಶಿಪ್ ಏನು ಕೆಡಿಸ್ತಿಲ್ಲ. ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇರಬೇಕು. ನೋಡಿ 10,000 ಒಂದು ಸಾವು. ನೀವೇ ನೋಡ್ತೀರಾ, ಸಾಲ ಕೊಡ್ತಾರೆ, ವಾಪಸ್ ಕೊಡೋರಂಗೆ ಸ್ವಿಚ್ ಆಫ್ ಮಾಡ್ಕೊಳೋದು. ಆಮೇಲೆ ಈ ಊರಿಗೆ ಹೋಗಿ ನಾನು ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀನಿ ಅನ್ನೋದು, ಇನ್ನೊಂದು 3 ವರ್ಷ ಬಿಟ್ಟು ಕೊಡ್ತೀನಿ ಅನ್ನೋದು. ಏನ್ ಗುರು, 10,000 ರೂಪಾಯಿಗೋಸ್ಕರ ಅವ್ನಿಗೆ ಕೊಡೋಕ್ಕಾಗಲಿಲ್ಲ. ಆ ತಂದೆ ತಾಯಿಗೆ ಸ್ವಲ್ಪ ಅದ್ರ ಗೊತ್ತಾಗ್ಲಿಲ್ಲ. ವಿಚಾರಿಸ್ಕೋಬೇಕು, ಇವಳು ಯಾರಿಗೆ ಕೊಟ್ಟಿದ್ದಾಳೆ ಯಾರಿಗಿಲ್ಲ ಅಂತ. ಸೊ ದುಡ್ಡು ಯಾಕೆ ಹೇಳಿ ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇರ್ಬೇಕಂತ. ಸೊ ಯಾರೇ ಆಗಲಿ ಯೋಚನೆ ಮಾಡಿ ದುಡ್ಡು ಕೊಡ್ರಿ. ಸುಮ್ಮನೆ ನೀವೇ ಪೆಟ್ಟು ತಿಂತೀರಾ.